ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್. ನಾನು ನಿಮ್ಮ ದೀಪಾ ಗೌಡ. ಯಾರೆಲ್ಲ ಮೊರಾರ್ಜಿ ದೇಸಾಯಿ ವಸತಿ ನಿಲಯಗಳ ಪ್ರವೇಶ ಪರೀಕ್ಷೆಯನ್ನು ಬರೆದು ರಿಸಲ್ಟಿಗೆ ವೆಯ್ಟ್ ಮಾಡ್ತಿದ್ರಿ, ತಾತ್ಕಾಲಿಕ ಅರ್ಹತಾ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಮೇಡಮ್, ಹಾಗಂದರೆ ಏನು ಇದೇ ಸೆಲೆಕ್ಷನ್ ಲಿಸ್ಟಾ? ನಮ್ಮ ಮಗು ಯಾವ ಸ್ಕೂಲಿಗೆ ಸೆಲೆಕ್ಷನ್ ಆಗಿದೆ ನಮಗೇನು ಗೊತ್ತಾಗ್ತಾ ಇಲ್ಲ. ಸೊ ಹೇಗೆ ಚೆಕ್ ಮಾಡೋದು ಮೇಡಮ್? ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಯಾರೆಲ್ಲ ಮೊರಾರ್ಜಿ ದೇಸಾಯಿ ವಸತಿ ನಿಲಯಗಳ ಪ್ರವೇಶ ಪರೀಕ್ಷೆ ಬರೆದಿರೋ ಮಕ್ಕಳಿದ್ದಾರೆ, ಸೊ ಅವರೆಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಅದಕ್ಕೂ ಮೊದಲು ನಮ್ಮ ಶಿಕ್ಷಣವೇ ಶಕ್ತಿಯನ್ನು ನೀವೇನಾದರೂ ಇದೇ ಫಸ್ಟ್ ನೋಡ್ತಾ ಇದ್ದು ನಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನ ಮಾಹಿತಿ ಬರ್ತಿಲ್ಲ ಮೇಡಮ್, ನಾವು ಏನು ಮಾಡಬೇಕು? ಅದರ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇದೆ, ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಟ್ಕೊಂಡು ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿಟ್ಕೊಳ್ಳಿ. ಸೊ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನ ನೋಟಿಫಿಕೇಷನಿಂದ ರಿಸಲ್ಟ್ವರೆಗೂ ನಿಮಗೆ ಮಾಹಿತಿಯನ್ನು ನಾವು ರೀಚ್ ಮಾಡ್ತೀವಿ. ಇದನ್ನು ಹೇಗೆ ಡೌನ್ಲೋಡ್ ಮಾಡೋದು, ರ್ಯಾಂಕ್ ಲಿಸ್ಟ್ ಹೇಗಿದೆ, ಅರ್ಹತಾ ಪಟ್ಟಿ ಹೇಗಿದೆ ಅನ್ನೋದನ್ನು ನಾನು ನಿಮಗಿಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ರೀತಿ ನಿಮ್ಮ ಮಕ್ಕಳ ಮಾರ್ಕ್ಸ್ ಮೇಲೆ ಅರ್ಹತಾ ಪಟ್ಟಿ ರ್ಯಾಂಕ್ ಲಿಸ್ಟನ್ನು ಮಾಡಿದ್ದಾರೆ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ, ನಿಮ್ಮ ರಿಸಲ್ಟನ್ನು ನೀವು ಹೇಗೆ ಚೆಕ್ ಮಾಡೋದು, ಸೊ ಎಲ್ಲವನ್ನು ಹೇಳ್ತೀನಿ. ಸೊ ಅದಕ್ಕೂ ಮೊದಲು ನಮ್ಮ ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮಕ್ಕಳನ್ನು ನವೋದಯ ಶಾಲೆಗಳಿಗೆ ಕಳಿಸ್ತಿರ್ತಕ್ಕಂಥ ಏಕೈಕ ಸಂಸ್ಥೆ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ನಮ್ಮ ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್. ನಮ್ಮ ರೆಗ್ಯುಲರ್ ವಾಚರ್ಸ್ ಆಗಿದ್ದು, ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿದ್ದು, ನಮ್ಮಲ್ಲಿ ಕ್ಲಾಸ್ ತೊಗೊಳ್ತಿದ್ದವರಿಗೆ ಗೊತ್ತಿರುತ್ತೆ. ಸೊ ಈ ವರ್ಷ 50ಕ್ಕೂ ಹೆಚ್ಚು ಮಕ್ಕಳನ್ನು ನಾವು ಸೆಲೆಕ್ಟ್ ಮಾಡಿ ಕಳಿಸಿದ್ದೀವಿ. ಸೊ ಇದರ ಯೂಟ್ಯೂಬಲ್ಲಿ ಕೂಡ ನಾವು ಸಾಧನೆಯ ವಿಡಿಯೋವನ್ನು ಕೂಡ ಮಾಡಿಬಿಟ್ಟಿದ್ದೀವಿ, ನೀವು ನೋಡ್ಬೋದಾಗಿದೆ. ಅದರದೇ ಕೆಲವೊಂದು ಮಕ್ಕಳನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ಮಕ್ಕಳು ನವೋದಯ ಶಾಲೆಗೆ ಆಯ್ಕೆ ಆಗಬೇಕಾ, ಸೊ ಸಾಧನೆಯನ್ನು ಮಾಡಬೇಕಾ, ತಡ ಮಾಡಬೇಡಿ, ಒಂದು ಸುವರ್ಣಾವಕಾಶ ಇದೆ. ಸೊ ಏನದು, ನಮ್ಮ ಶಿಕ್ಷಣವೇ ಶಕ್ತಿ ಟ್ಯಾಲೆಂಟ್ ಅವಾರ್ಡ್ ಈ ವರ್ಷ ಬಂದಿದೆ. ಪ್ರೆಸೆಂಟ್ಲಿ 3ನೇ ಕ್ಲಾಸ್ ಪಾಸಾಗಿ 4ಕ್ಕೆ ಹೋಗ್ತಿದೆಯಾ ಮಗು, 4 ಪಾಸಾಗಿ 5ಕ್ಕೆ ಹೋಗ್ತಿದೆಯಾ ಮಗು, ತಡ ಮಾಡಬೇಡಿ, ಈ ಎಕ್ಸಾಮನ್ನು ಅಟೆಂಡ್ ಮಾಡಿಸಿ. ನಿಮ್ಮ ಮಗು ಕೂಡ ಸಾಧಕರ ಲಿಸ್ಟಲ್ಲಿ ಮುಂದಿನ ವರ್ಷ ಇರುತ್ತೆ. ಸೊ ಏನು ಮೇಡಮ್, ಈ ಎಕ್ಸಾಮ್ನ ಬರ್ಸೋದ್ರಿಂದ ಏನಾಗುತ್ತೆ, ನಿಮ್ಮ ಮಗುವಿನ ಟ್ಯಾಲೆಂಟ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ನವೋದಯ, ಮೊರಾರ್ಜಿ, ಆದರ್ಶ, ಸೈನಿಕ, ನೀವು ಯಾವ ಕೋಚಿಂಗಿಗೆ ಹೋಗಬೇಕಂದ್ರೂ ಮಂಜು ಸರ್ ಸೂಕ್ತ ಮಾರ್ಗದರ್ಶನವನ್ನು ನಿಮಗೆ ಕೊಡ್ತಾ ಹೋಗ್ತಾರೆ. ಸೊ ಈ ಎಕ್ಸಾಮ್ ಆಗಿದ್ರೆ ಎಲ್ಲಿದೆ ಮೇಡಮ್? ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಸ್ಕೂಲ್ ಶಿಕಾರಿಪುರದಲ್ಲಿ ನಡೆಯುತ್ತೆ. ಶಿಕ್ಷಣವೇ ಶಕ್ತಿಯ ಭಾಗವಾಗಿರ್ತಕ್ಕಂಥ ವಿಷನ್ ಟ್ರೀ ಸ್ಕೂಲಲ್ಲಿ ನಡೆಯುತ್ತೆ. ಡೇಟ್ 29 ಮಾರ್ಚ್ 2026. ಸೊ ಮೇಡಮ್, ಇದರಲ್ಲಿ ಗೆದ್ದರೆ ಏನೇನು ಸಿಗುತ್ತೆ? ಫಸ್ಟ್ ಪ್ರೈಸ್ 20,000 ಕ್ಯಾಶ್ ಪ್ರೈಸ್, ಸೆಕೆಂಡ್ ಪ್ರೈಸ್ 10,000 ಕ್ಯಾಶ್ ಪ್ರೈಸ್, ಥರ್ಡ್ ಪ್ರೈಸ್ 5,000 ಕ್ಯಾಶ್ ಪ್ರೈಸ್. ಬಂದಂಥ ಎಲ್ಲ ಮಕ್ಕಳಿಗೂ 2,000 ಡಿಸ್ಕೌಂಟ್ ವೋಚರ್ಗಳನ್ನು ಕೊಡ್ತಾ ಇದ್ದೀವಿ. ಡಿಸ್ಕೌಂಟ್ ವೋಚರ್ ಏನಕ್ಕೆ? ಸೊ ನೀವು ನಮ್ಮಲ್ಲಿ ಅಡ್ಮಿಷನ್ ಆಗಬೇಕು, ನವೋದಯ ಕೋಚಿಂಗ್ ತೊಗೋಬೇಕು, ಮಕ್ಕಳಿಗೆ ಬರ್ಡನ್ ಆಗಬಾರ್ದು, ಪೇರೆಂಟ್ಸಿಗೆ ಬರ್ಡನ್ ಆಗಬಾರ್ದು. ಹಾಗಾಗಿ ಎಕ್ಸಾಮ್ ಅಟೆಂಡ್ ಮಾಡಿದಂಥ ಎಲ್ಲ ಮಕ್ಕಳಿಗೂ 2,000 ಡಿಸ್ಕೌಂಟ್ ವೋಚರ್ ಸಿಗುತ್ತೆ. ಈಗಲೇ ಈ ಅಪೂರ್ವ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಪ್ರೆಸೆಂಟ್ಲಿ 4, 5, 6ನೇ ತರಗತಿಯಲ್ಲಿ ಓದ್ತಿರ್ತಕ್ಕಂತಹ ಮಕ್ಕಳು ಬರಿಬೋದು. ಮೇಡಮ್, ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್, CBSE, ICSE, ಸ್ಟೇಟ್ ಸಿಲೆಬಸ್ ಎಲ್ಲ ಮಕ್ಕಳು ಬರೆಯಬಹುದು. ಏನಿರುತ್ತೆ ಪೇಪರಲ್ಲಿ? ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್, ಪರಿಸರ ಅಧ್ಯಯನ, ಮಾನಸಿಕ ಸಾಮರ್ಥ್ಯ 100 ಅಂಕಗಳಿಗೆ ಇರುತ್ತೆ. 50 ಕ್ವೆಶನ್ಸ್ 100 ಮಾರ್ಕ್ಸಿಗೆ ಇರುತ್ತೆ. ರಿಜಿಸ್ಟ್ರೇಷನ್ ಕಡ್ಡಾಯ. ರಿಜಿಸ್ಟ್ರೇಷನ್ ಹೇಗೆ ಮಾಡಿಸ್ಕೊಳ್ಳೋದು? ರಿಜಿಸ್ಟ್ರೇಷನ್ ಚಾರ್ಜಸ್ 100 ರೂಪೀಸ್ ಇರುತ್ತೆ. ಈ ನಂಬರ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. 7204636072, 9482324006, 8050730717. ಈ ನಂಬರ್ಗಳಿಗೆ ಕಾಲ್ ಮಾಡಿಕೊಂಡು ಮೂರರಲ್ಲಿ ಯಾವ ನಂಬರಿಗೆ ಕಾಲ್ ಮಾಡಿದ್ರು ನಿಮ್ಮ ರಿಜಿಸ್ಟ್ರೇಷನ್ ತೊಗೋತಾರೆ. 100 ರೂಪೀಸ್ ಪೇ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಮಗುವಿನ ಆಧಾರ್ ಕಾರ್ಡನ್ನು ಸೆಂಡ್ ಮಾಡಿ, ಒಂದು ಕೋಡ್ ಬರುತ್ತೆ, ಆ ಕೋಡನ್ನು ತೊಗೊಂಡು ನೀವು ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗತ್ತೆ. ಈಗ ರಿಸಲ್ಟನ್ನು ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ,
ಗೂಗಲ್ಲಿಗೆ ಹೋಗಿ KEA ಅಂತ ಹೇಳಿ ಸರ್ಚ್ ಮಾಡ್ತೀರಾ, ಈ ರೀತಿ ಹೋಮ್ ಪೇಜ್ ಬರುತ್ತೆ. ಅಲ್ಲಿ ಹೋದರೆ ನಿಮಗೆ ಪ್ರವೇಶ ಅಂತ ಇರುತ್ತೆ, ಅಲ್ಲಿ ಹೋಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘಕ್ಕೆ ಹೋಗ್ತೀರಾ. ಸೊ ಇಲ್ಲಿ ಫಾಸ್ಟಲ್ಲೇ ಬಿಟ್ಟಿದ್ದಾರೆ KREIS EMRS 2026 ತಾತ್ಕಾಲಿಕ ಅರ್ಹತಾ ಪಟ್ಟಿ ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ನಿಮಗೆ ಆಗಲೇ ಏನು ತೋರಿಸ್ದೆ, ಸೊ ಆ ಲಿಸ್ಟ್ ನಿಮಗೆ ಸಿಗುತ್ತೆ. ಸೊ ಈ ಲಿಸ್ಟಲ್ಲಿ ನೋಡಿ ನಿಮ್ಮ ಮಗು ತೆಗೆದಿರೋ ಮಾರ್ಕ್ಸ್ ಇರುತ್ತೆ, ಈ ಕಡೆ ರ್ಯಾಂಕ್ ಇದೆ, ಸ್ಯಾಟ್ಸ್ ನಂಬರ್, ಕ್ಯಾಂಡಿಡೇಟ್ ನೇಮ್, ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಮದರ್ ನೇಮ್, ರಿಜಿಸ್ಟ್ರೇಷನ್ ನಂಬರ್, ಮಗು ಬರೆದಿರ್ತಕ್ಕಂಥ ಎಕ್ಸಾಮ್ನ ಕ್ವಶನ್ ಪೇಪರ್ ವರ್ಷನ್ ಇದೆ. ಚೆಕ್ ಮಾಡ್ಕೊಳ್ಳಿ. ಸೊ ಇದರ ಮೂಲಕ ನಿಮ್ಮ ಮಗುವಿನ ರ್ಯಾಂಕನ್ನು ಚೆಕ್ ಮಾಡಬಹುದು. ಸೊ ಇದು ಓನ್ಲಿ ರ್ಯಾಂಕ್ ಲಿಸ್ಟ್. ಫಸ್ಟ್ ಬಿಟ್ಟಿದ್ದು ಮಾರ್ಕ್ಸನ್ನು ಓನ್ಲಿ ಮಾರ್ಕ್ಸ್ ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ಬೋದಿತ್ತು, ಈಗ ರ್ಯಾಂಕ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಿಮಗೆ ಮೊದಲ ಸುತ್ತಿನ ಅರ್ಹತಾ ಪಟ್ಟಿ, ಎರಡನೇ ಸುತ್ತಿನ ಅರ್ಹತಾ ಪಟ್ಟಿ, ಮೂರನೇ ಸುತ್ತಿನ ಅರ್ಹತಾ ಪಟ್ಟಿ ರಿಲೀಸ್ ಮಾಡ್ತಾ ಹೋಗ್ತಾರೆ. ಜೂನ್ ಒಳಗೆ ಅಡ್ಮಿಷನ್ ಆಗಬೇಕಾಗಿರೋ ಕಾರಣ ಬೇಗ ಪ್ರೊಸೆಸ್ ಆಗುತ್ತೆ. ಯಾರೆಲ್ಲ ಮೊರಾರ್ಜಿ ರಿಸಲ್ಟ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಶೇರ್ ಮಾಡಿ. ಆ್ಯಂಡ್ ಅವ್ರ ಮನೇಲಿ 3, 4, 5ನೇ ಕ್ಲಾಸಿನ ಮಕ್ಕಳಿದ್ರೂ ಕೂಡ ಅವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಸೊ ತುಂಬ ಉಪಯೋಗಕ್ಕೆ ಬರುತ್ತೆ. ನಿಮ್ಮ ಮಕ್ಕಳು ಕೂಡ ಏನು ನಾನು ತೋರಿಸ್ದೆ, ಸೊ ಈ ರೀತಿ ಸಾಧನೆಯನ್ನು ಮಾಡಬೇಕಾ, ಸೊ ಈ ರೀತಿ ಹೆಸರನ್ನು ತಗೋಬೇಕಾ, ನವೋದಯ ಸ್ಕೂಲ್ಗಳಲ್ಲಿ ಸೊ CBSE ದರ್ಜೆಯ ಉತ್ತಮ ಗುಣಮಟ್ಟದ ಎಜುಕೇಷನ್ ಉಚಿತವಾಗಿ ಪಡಿಬೇಕಾ, ಖಂಡಿತ ಈಗಲೇ ನಮ್ಮ ಎಕ್ಸಾಮಿಗೆ ರಿಜಿಸ್ಟ್ರೇಷನ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಆನ್ಲೈನ್ ಆಫ್ಲೈನ್ ಕ್ಲಾಸಸ್ಗಳು ಕೂಡ ಶುರು ಆಗಿದೆ. ಸಮ್ಮರ್ ಕ್ಯಾಂಪ್ ಕೂಡ ಅವೈಲೇಬಲ್ ಇದೆ 6ರಿಂದ 9ನೇ ತರಗತಿ ಮಕ್ಕಳಿಗೆ. ಸೊ ನೀವೇನು ಮಾಡಬೇಕು, ಎಲ್ಲ ಕ್ಲಾಸಸ್ಸಿಗೂ ಎನ್ಕ್ವೈರಿ ಮಾಡೋದಕ್ಕೆ ಇದೇ 3 ನಂಬರ್. ಸೊ ಆದಷ್ಟು ಬೇಗ ಡಯಲ್ ಮಾಡಿ 7204636072, 9482324006, 8050730717. ಈ ಅಪೂರ್ವ ಅವಕಾಶವನ್ನು ಮಿಸ್ ಮಾಡದೆ ಬಳಸ್ಕೊಳ್ಳಿ. ಟ್ಯಾಲೆಂಟ್ ಅವಾರ್ಡ್ ಎಕ್ಸಾಮಿಗೆ ಇಂದೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.